ಲಕ್ಷ ಸಂಘಟನೆಗಳಿವೆ. 10 ಲಕ್ಷ ಸಂಘಟನೆ ಇರಬೇಕಾದ್ರೆ ನಿಮ್ಮ ಸಂಘಟನೆ ನೀವು ಲೀಡರ್ ಆಗ್ಬೇಕು. ನಿಮ್ಮ ಏರಿಯಾದಲ್ಲಿ ನೀವು ಲೀಡರ್ ಅವಾಗ ನಿಮ್ಮನ್ನೆಲ್ಲರೂ ಗುರುತಿಸ್ತಾರೆ. ಅದನ್ನ ನೀವು ಮಾಡ್ಬೇಕಾದ್ರೆ ಹಲೋ ಮೀಟಿಂಗ್ ಅಲ್ಲಿ ಯಾರು ತಾವು ಮಮತಾ ಮೇಡಮ್ ಯಾವ ಮಮತಾ ಮೇಡಮ್ ಬನ್ನಿ ಆಫೀಸಲ್ಲಿ ಆಮೇಲಿಂದ ಬನ್ನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಗಳ ವಿಭಾಗದಿಂದ ಮಹತ್ವದ ಸಭೆ ನಡೆದಿದೆ. ಆ ಸಭೆ ಬಗ್ಗೆ ಏನಾಗಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನಾವು ಕೋಲಾರ ಬ್ಲಾಕ್ ಅಧ್ಯಕ್ಷರು. ನಾವು ಏನು ಹೇಳ್ತೀನಿ ಅಂದ್ರೆ ಇದು ನಡೀತಾ ಇದೆ. ಅದಕ್ಕೆ ನಾವು ಎಲ್ಲ ಸಪೋರ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬೀದಿ ಬದಿ ವ್ಯಾಪಾರಗಳ ವಿಭಾಗದಿಂದ ಏನೆಲ್ಲ ಅನುಕೂಲ ಇದೆ ಸರ್? ಇದು ಎಲ್ಲ ಫುಟ್ಪಾತಲ್ಲಿ ಒಂದು ತರಕಾರಿ ವ್ಯಾಪಾರ, ಹಣ್ಣಿ ವ್ಯಾಪಾರ, ಏನೋ ಒಂದು ಮೀನು ವ್ಯಾಪಾರ ಮಾಡ್ಬೋದು. ಅವೆಲ್ಲ ಏನ್ ಅನುಕೂಲ ಇದೆ ಸರ್? ಸರ್ಕಾರದಿಂದ ಚೆನ್ನಾಗಿ ಅಲ್ಲ ಏನೆಲ್ಲ ಅನುಕೂಲ ಇದೆ ಸರ್? ಯಾವ ರೀತಿ ಅನುಕೂಲ? ಲೋನ್ PM ಸಮಿತಿದು ಸಿಗ್ತಾ ಇದೆ. ನಮ್ಗೆ ನಗರಸಭೆಯಿಂದ ಅನುಕೂಲ ಇದೆ. ಮತ್ತೆ ಸರ್ಕಾರದಿಂದ ಚೆನ್ನಾಗಿದೆ. ಸರ್ಕಾರದಿಂದ ಎಷ್ಟೆಲ್ಲ ಕೊಡ್ತಾರೆ ಸರ್? ಎಷ್ಟು ಕೊಡ್ತಾರೆ ಲೋನ್? 10,000 ಸ್ಟಾರ್ಟ್, 20,000, 50,000 ನಾವು ಹೆಂಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಹಿಂಗೆ ಕೊಡ್ತಾರ ಅವ್ರು. ಈಗ ಅವ್ರಿಗೆಲ್ಲ ಹೆಂಗ್ ವಿಷಯ ಗೊತ್ತಾಗುತ್ತೆ? ಫುಟ್ಪಾತ್ ವ್ಯಾಪಾರ ಮಾಡ್ತಾರಲ್ಲ ಅವ್ರೇನು ಅಷ್ಟೊಂದು ಜಾಸ್ತಿ ಏನು ಓದಿರಲ್ಲ. 5ನೇ ಕ್ಲಾಸ್ 6ನೇ ಕ್ಲಾಸ್ ಬಂದು ಒಂದು 10ನೇ ಕ್ಲಾಸ್ ಓದಿರ್ತಾರೆ. ಇಲ್ಲಿ ಲೋನ್ ಸಿಗೋದು, ಹಣಕಾಸಿನ ಸಹಾಯ ಸಿಗೋದು, ಒಂದು ದೊಡ್ಡ ಗಾಡಿ ಇರ್ಬೋದು, ಆಟೋ ಇರ್ಬೋದು, ಅವ್ರ ಲೋನ್ ಸಿಗೋದು ಯಾವ ರೀತಿ ಗೊತ್ತಾಗುತ್ತೆ? ಇವಾಗ ನಗರಸಭೆ TBC ಮೆಂಬರ್ಸ್ ಇದ್ದಾರೆ. ಅವ್ರು ಬಂದು ಹೇಳ್ತಾರೆ ಈ ತರ ಆಗಿದೆ ಅಂತ. ನಾವು ಹೋಗಿ ಜೊತೆನಾಗ ಕರ್ಕೊಂಡು ಹೋಗಿ ಮಾಡ್ಕೊಡ್ತಾ ಇದ್ದೀವಿ. ಫುಟ್ಪಾತ್ ವ್ಯಾಪಾರಿಗಳಿಗೆಲ್ಲ ಇದು ಕಾಂಗ್ರೆಸ್ ಪಕ್ಷದಿಂದ ಅನುಕೂಲ ಆಗಿದೆ. ತುಂಬಾ ಚೆನ್ನಾಗಿದೆ. ಸರ್ ನಿಮ್ಮೂರು ಯಾವುದು? ಕೋಲಾರ. ಅಲ್ಲೆಲ್ಲ ಫುಟ್ಪಾತ್ ವ್ಯಾಪಾರಗಳು, ಬೀದಿ ಬದಿ ವ್ಯಾಪಾರಗಳು ಅನುಕೂಲ ಆಗ್ತಾ ಇದೆ. ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಸರ್ಕಾರದಿಂದ ಸಿಗ್ತಾ ಇದೆ. ನಾವು ಜೊತೆನಾಗ ಹೋಗಿ ಕರ್ಕೊಂಡು ಹೋಗಿ ಯಾರಿಗೆ ಗೊತ್ತಿಲ್ಲ ಕರ್ಕೊಂಡು ಹೋಗಿ ಮಾಡ್ಕೊಡ್ತಾ ಇದ್ದೀವಿ. ಇನ್ನೊಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮತ್ತೆ ಎಲ್ಲ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿದಾರಲ್ವಾ, ಅವರೆಲ್ಲ ಸೇರ್ಕೊಂಡು ಒಂದು ಬಡವರಿಗೋಸ್ಕರ ಒಂದು 5 ಸ್ಕೀಮ್ ತಗೊಂಡ್ರೆ, 5 ಗ್ಯಾರಂಟಿ. ಬಡವರಿಗೋಸ್ಕರ ಒಂದು 96,000 ಕೋಟಿ ರೂಪಾಯಿ ಕೊಟ್ಟು ಬಡವರಿಗೋಸ್ಕರ ಸ್ವಲ್ಪ ಎಲ್ಲ ಒಳ್ಳೇದಾಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗಿ ಸಿಗ್ತಾ ಇದ್ದಾರೆ ಸರ್. ಅನುಕೂಲ ಎಲ್ಲರಿಗೂ ಆಗ್ತಾ ಇಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಬೇರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬೇರೆ ಏನಿಲ್ಲ ಎಲ್ಲ ನಮ್ಮ ಸರ್ಕಾರದಿಂದ ತುಂಬಾ ಚೆನ್ನಾಗಿ ಅನುಕೂಲ ಆಗಿದೆ. ನಾವು ಎಲ್ಲಾರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೇಳ್ತಾ ಇದ್ದೀನಿ, ಈ ರಾಜ್ಯ ಸರ್ಕಾರ ತುಂಬಾ ಚೆನ್ನಾಗಿ ಅನುಕೂಲ ಮಾಡ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ. ಅದಕ್ಕೆ ಅವರು ಎಲ್ಲಾ ವ್ಯಾಪಾರಸ್ಥರು ಒಂದು ಕಾಂಗ್ರೆಸ್ ಮುಖಾಂತರ ಅಂತ ಎಲ್ಲಾರು ಕಾಂಗ್ರೆಸ್ ಪಕ್ಷದಾಗ ವೋಟ್ ಕೊಳ್ಳೇಬೇಕು. ಅವ್ರ ಹಕ್ಕಕ್ಕೆ ಎಲ್ಲ ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಕ್ಕೆ ತುಂಬಾ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಹಾಗೆ ಮಾಡಲಿ ಅಂತ ನಾವು ಮುಂದೆನೂ ಅವ್ರಿಗೆ ಕಲಿಸ್ಬೇಕು, ಅವ್ರಿಗೆ ಸರ್ಕಾರ ನಡಿಬೇಕು ಅಂತ ನಾವು ಎಲ್ಲ ಕಷ್ಟ ಬಿಡ್ತಾ ಇದ್ದೀವಿ. ನಾವು KPCCದಿಂದ ಎಲ್ಲರಿಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ಹೇಳ್ತಾ ಇದ್ದೀವಿ ಇದೇ ಮಾತು. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಗುರುತು, ಹತ್ತನ ಗುರುತು. ನಮಸ್ಕಾರ, ಧನ್ಯವಾದಗಳು.